ರೋಡ್ ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಉಂಟು. ಸೊ ಈಗ ಎಲ್ಲಿದ್ದೀವಿ, ಜಸ್ಟ್ 20 ಕಿಲೋಮೀಟರ್ಸ್ ಅವೇ ಫ್ರಮ್ ಮೈಸೂರು ಅಂತ ಹೇಳ್ಬೋದು. ಮಂಡ್ಯಕ್ಕೆ ಬಂದಿದ್ದೀವಿ. ಮಂಡ್ಯ ಅಂಬಿ ಅನ್ನೊಂದು ಜಾಗ ಅಂತ ಹೇಳ್ಬೋದು. ಈಗ ಮಂಡ್ಯ ಪೂರ್ತಿ ಫುಲ್ ರೈಡ್ ಮಾಡೋ ಖುಷಿಯೇ ಬೇರೆ. ಈಗ ಫಾರೆಸ್ಟ್ ಒಳಗೆ ಬಂದಿದ್ದೀವಿ. ಸ್ವಲ್ಪ ಅಂದರೆ ರೋಡು ಮುಂಚೆ ಥರನೇ ಕ್ಲೀನ್ ಆ್ಯಂಡ್ ನೀಟಾಗಿ ಉಂಟು. ಇದರಲ್ಲಿ ಟಿಲ್ಟ್ ಮಾಡಿಕೊಂಡು ಹೋಗೋ ಮಜಾನೇ ಬೇರೆ ಆ್ಯಕ್ಚುಲಿ. ಕಾಫಿ ಬೀನ್ಸ್ ನೋಡಿ ಸಖತ್ತಾಗುಂಟಲ್ಲ. ಸೊ ಇಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ತಗ್ಗಿ ಬಗ್ಗಿ ನಡೆದು ಹೋಗಬೇಕು. ಹಾಯ್ ವಾಟ್ಸಪ್ ಗಾಯ್ಸ್, ಏನ್ ಚೊಲ್ಲಾರಿ ಯಾನಿಗಿನ ಕುಡ್ಲದ ಉಜ್ವಲ್ ಆಮೀನ್ ಆ್ಯಂಡ್ ಐಮ್ ಸ್ಟಾರ್ಟಿಂಗ್ ವಿತ್ ದ ನ್ಯೂ ವ್ಲಾಗ್. ಇವತ್ತು ನಾವು ಬೆಂಗಳೂರಿಂದ ಮೈಸೂರಿಂದ ಮಡಿಕೇರಿ ಹೋಗ್ತಾ ಇದ್ದೇನೆ. ಮೈಸೂರಲ್ಲಿ ಏನು ಹಾಲ್ಟ್ ಇಲ್ಲ, ಡೈರೆಕ್ಟ್ ಮಡಿಕೇರಿ ಹೋಗ್ತಾ ಇದ್ದೇನೆ. ಯಾಕಂದರೆ ಈ ಮೈಸೂರು ಹೈವೇ ಓಪನ್ ಆಯ್ತು ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ಒಂದು ಬೆಂಗಳೂರಿಂದ ಮೈಸೂರು ರೋಡ್ ಆಗಿ ಮಡಿಕೇರಿ ಹೋಗೋ ಅಂತ ಒಂದು ಪುನೊಮ್ಮೆ ಮಡಿಕೇರಿ ವ್ಲಾಗ್ ಚಾಲು ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ಈಗ ನೈಸ್ ರೋಡಲ್ಲಿ ಹೋಗ್ತಾ ಇದ್ದೇನೆ. ನೈಸ್ ರೋಡ್ ಅಂದರೆ ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡೋರ್ ಎಂಟರ್ಪ್ರೈಸಸ್ ಅಂತ. ನನಗೆ ಮುಂಚೆ ನೈಸ್ ಅಂದರೆ ಫುಲ್ ಫಾರ್ಮ್ ಏನು ಅಂತ ಗೊತ್ತಿರಲಿಲ್ಲ. ಗೂಗಲ್ ಮಾಡಿದೆ ಮತ್ತೆ ಗೊತ್ತಾಯಿತು. ನೈಸ್ ರೋಡ್ ಅಂದರೆ ಕರ್ನಾಟಕದಲ್ಲಿ 4ರಿಂದ 6 ಲೇನ್ ಇರುವ ಒಂದು ಟೋಲ್ಡ್ ಏರಿಯಾ ಅಂತ ಹೇಳ್ಬೋದು. ಅದು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದೇ ಬೆಂಗಳೂರು ಮತ್ತು ಮೈಸೂರನ್ನು ಕನೆಕ್ಟ್ ಮಾಡಲಿಕ್ಕೆ, ದೊಡ್ಡ ಸಿಟಿಯನ್ನು ಕನೆಕ್ಟ್ ಮಾಡಲಿಕ್ಕೆ, ಆದಷ್ಟು ಟೈಮ್ ಕನ್ಸ್ಯೂಮಿಂಗ್ ಲೆಸ್ ಆಗಲಿ ಅಂತ. ಮತ್ತು ಮೈಸೂರು ಬ್ಯಾಂಗ್ಳೂರು ಒಂದು ಇಂಡಸ್ಟ್ರಿಯಲ್ ಕಾರಿಡೋರ್ EC34 ಬರುತ್ತೆ. ಮತ್ತು 2017 8 ಲ್ಯಾಕ್ಸ್ಗಿಂತ ಜಾಸ್ತಿ ವೆಹಿಕಲ್ ಇಲ್ಲಿ ಪಾಸ್ ಆಗ್ತಾಯಿತ್ತು. ಆದರೆ ಒಂದು 2012 ಒಂದು ಎಲಿಗೇಷನ್ ಬಂದಿತ್ತು. ಒಂದು ತುಂಬ ಫಾರ್ಮರ್ ಮಿನಿಸ್ಟರ್ ಈ ಎಲಿಗೇಷನ್ ಮೇಲೆ ಒಂದು ಕಾರ್ಯ ಆಗಿತ್ತು. ಅದರೊಟ್ಟಿಗೆ ನಮ್ಮ ಕಲ್ಯಾಣಿ ಇನ್ಫ್ರಾಸ್ಟ್ರಕ್ಚರ್ ಅವರ ಮೇಲೆ ಸಹ ಸಿಕ್ಕಾಪಟ್ಟೆ ಕೇಸಿತ್ತು. ಸೊ ಈಗ ನೋಡಿದಾಗ ಒಂದು 50% ಬೆಲ್ಟ್ ಕವರ್ ಆಗಿತ್ತು, ಆದರೆ ಇನ್ನೂ 50% ಪೆಂಡಿಂಗ್ ಇತ್ತು. ಆದರೆ ಈಗ ಈಗ ನಾನು ಹೋಗ್ತಾ ಇರೋದು ಮೈಸೂರು ಹೈವೇ ಫ್ಲೈಓವರ್ ಕೆಳಗಿಂದ. ಸೊ ಈಗ ಸ್ವಲ್ಪ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದೆ. ಮೈಸೂರು ಬ್ಯಾಂಗ್ಳೂರ್ ಹೈವೇ ಮುಂಚೆ ಇಲ್ಲಿಂದ ಪಾಸ್ ಆಗಲಿಕ್ಕೆ ಆಲ್ಮೋಸ್ಟ್ 3.5 hours ಪ್ಲಸ್ ಬೇಕಿತ್ತು. ಈಗ 1.5 hours ನೀವು ಮುಟ್ಬೋದು, ಒಂದು ಡೀಸೆಂಟ್ ಅಮೌಂಟ್ ಆಫ್ ಸ್ಪೀಡ್ ನೀವು ಕವರ್ ಮಾಡಿದರೆ. ಅದನ್ನು ನೋಡಲಿಕ್ಕೆ ನಾನು ಇಲ್ಲಿ ಬಂದಿದ್ದೆ. ಇನ್ನೊಂದೇನೆಂದರೆ, ಮುಂಚೆದು ಪ್ಲ್ಯಾನ್ ಪ್ರಕಾರ ಇವರು ಮೈಸೂರು, ಶ್ರೀರಂಗಪಟ್ಟಣ, ಪಾಂಡವರ ಪುರ ಮತ್ತು ಮಂಡ್ಯ, ಮದ್ದೂರು, ಚನ್ನಪಟ್ಟಣ, ರಾಮನಗರ, ಕೆಂಗೇರಿ ಮತ್ತು ಬೆಂಗಳೂರನ್ನು ಕವರ್ ಮಾಡಲಿಕ್ಕಿದ್ರು. ಆದರೆ ಸ್ವಲ್ಪ ಬೆಂಗಳೂರು ಔಟ್ಸ್ಕರ್ಟ್ಸಲ್ಲಿ ಕವರ್ ಆಗಿ ಸ್ವಲ್ಪ ಡಿಸ್ಟೆನ್ಸ್ ತನಕ ನಿಮಗೆ ಬೆಂಗಳೂರು ಔಟ್ಸ್ಕರ್ಟ್ಸ್ ತನಕ ನಿಮಗೆ ನೈಸ್ ರೋಡ್ ಕವರ್ ಆಗಿತ್ತು. ವಿಚ್ ಒಂದು 50% ಸರ್ಕಲ್ ಏನು ಹೇಳ್ತಾರೆ ಅಂದರೆ ಎಲೆಕ್ಟ್ರಾನಿಕ್ ಸಿಟಿ, ಬನ್ನೇರುಘಟ್ಟ ರೋಡ್, ಕನಕಪುರ ರೋಡ್, ಮೈಸೂರು ರೋಡ್ ಮತ್ತು ಮಾಗಡಿ ರೋಡ್ ಮತ್ತು ತುಮಕೂರು ರೋಡ್, ಇಷ್ಟು ನೈಸ್ ರೋಡ್ ಕವರ್ ಮಾಡಿತ್ತು. ಆದರೆ ಮೈಸೂರು ಈಗ ತನಕ ಆಗಲಿಲ್ಲ. ಈಗ ಮೈಸೂರು ಕಂಪ್ಲೀಟ್ ಆಗಿದೆ. ಆದರೆ ಒಂದು ಇದರಲ್ಲಿ ಪ್ರಾಬ್ಲಮ್ ಏನಂದರೆ, ನಿಮಗೆ ರಿಕ್ಷಾ ಮತ್ತು 2 ವೀಲರ್ಸ್ ಅನ್ನೋ ಇದರ ಮೇಲೆ ಬಿಡಲ್ಲ. ಸರ್ವಿಸ್ ರೋಡ್ ಉಂಟು, ಅದರೊಟ್ಟಿಗೆ ಹೋಗಬೇಕು. ಆದರೆ ಪ್ರಾಬ್ಲಮ್ ಏನಂದರೆ, ರಿಕ್ಷಾ ನನಗೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಯಾಕಂದರೆ ರಿಕ್ಷಾ ಒಂದು ಸಿಟಿ, ಒಂದು ಅದೇ ಹೇಳ್ತಾರೆ ಒಳ ವಲಯದಲ್ಲಿ ಸೀಮಿತವಾಗಿರುತ್ತೆ. ಆದರೆ ಬೈಕರ್ಸನ್ನು ಯಾಕೆ ಬಿಡಲ್ಲ ಅಂತ ಗೊತ್ತಿಲ್ಲ. ಈಗ ಬಿಡ್ತಾ ಇದ್ದಾರೆ, ಮತ್ತು ಒಮ್ಮೆ ಟೋಲೆಲ್ಲ ಚಾಲು ಆದಮೇಲೆ ನಮ್ಮ 2 ವೀಲರ್ಸನ್ನು ಬಿಡಲ್ಲ. ಸೊ ರೈಡಿಂಗ್ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂದರೆ ಸರ್ವಿಸ್ ಲೇನಲ್ಲಿ ನಿಮ್ಮ ನೋಡಿದರೆ ಜಾಸ್ತಿ ಸ್ಪೀಡ್ ಬ್ರೇಕರ್ಸ್ ಇರುತ್ತೆ. ಒಂದು ಹೈವೇಸಲ್ಲಿ ಸ್ಪೀಡ್ ಬ್ರೇಕರ್ ಇದ್ದರೆ ನಮಗೆ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ ಗೊತ್ತಾಗುತ್ತೆ. ಓಕೆ, ದೀಸ್ ಆರ್ ಫಾರ್ ದ ರ್ಯಾಶ್ ಡ್ರೈವರ್ಸ್ ಅಂತ ಹೇಳ್ಬೋದು. ಆದರೆ ನಮ್ಮಂಥ ಟೂರರ್ನವ್ರಿಗೆ ಯಾಕೆ ಇದು ಸರ್ವಿಸ್ ಲೇನ್, ಅದೇ ಒಂದು ಕಾಂಪ್ಲಿಕೇಶನ್. ಅದು ಬಿಟ್ಟರೆ ಈಗ ನಿಮಗೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕಾದ್ರೆ ಈಗ ಹೋಗ್ಬೋದು. ಯಾಕಂದರೆ ಇನ್ನೂ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಲಿಲ್ಲ ಮೈಸೂರು ತನಕ. ಬಿಟ್ವೀನಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ಬಾಕಿ ಇಟ್ಟು, ಹಾಗೂ ಟಾಲ್ ಚಾಲೂ ಆಗಲಿಲ್ಲ. ಅದಕ್ಕೋಸ್ಕರ ನಮಗೆ ಈಗ ಬೈಕರ್ಸ್ನವರಿಗೆ ಹೋಗಲಿಕ್ಕೆ ಬಿಡ್ತಾರೆ. ನೀವು ಈ ಎಕ್ಸ್ಪೀರಿಯೆನ್ಸನ್ನು ಮಿಸ್ ಮಾಡಬೇಡಿ. ಯಾಕಂದರೆ ನಾನೀಗ ಈ ರೋಡನ್ನು ನೋಡುವಾಗ, ನಾರ್ಮಲಿ ಥೈಲ್ಯಾಂಡಲ್ಲಿ ಒಂದು ಸ್ಟ್ರೆಚ್ ಹೈವೇ ಉಂಟು, ಅದನ್ನು ನೋಡಿದಾಗನೇ ಆಗ್ತಾ ಉಂಟು. ಸೊ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ದ ವಂಡರ್ಫುಲ್ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ನೀವು ಸಹ ಎಕ್ಸ್ಪೀರಿಯೆನ್ಸ್ ಮಾಡಿ. ಇದು 2 ವೀಲರ್ಸ್ನವರನ್ನು ಹೋಗಲಿಕ್ಕೆ ಕ್ಲೋಸ್ ಮಾಡುವ ತನಕ ನೀವು ಇಲ್ಲಿ ಟ್ರಾವೆಲ್ ಮಾಡ್ಬೋದು. ಆದಷ್ಟು ಬೇಗ ಹೋಗಿ ಮಡಿಕೇರಿ ಹೋಗಬೇಕಾದ್ರೆ ಮೈಸೂರು ರೂಟಾಗೆ ಹೋಗಿ ಎಂಜಾಯ್ ಮಾಡಿ ಅಂತ ಹೇಳ್ಬೋದು.
ಈಗ ನಾವು ಮಂಡ್ಯಕ್ಕೆ ಬಂದಿದ್ದೀವಿ. ಮಂಡ್ಯ ಅಂಬಿ ಅನ್ನೊಂದು ಜಾಗ ಅಂತ ಹೇಳ್ಬೋದು. ಈಗ ಮಂಡ್ಯ ಪೂರ್ತಿ ಫುಲ್ ಕ್ರೌಡೆಡ್ ಮಗ. ಅಂದರೆ ಈಗ ಒಂದು 12-1 ಆಯಿತು ಮಧ್ಯಾಹ್ನದ ಟೈಮು. ಸೊ ಫುಲ್ಲಿ ಕ್ರೌಡ್, ಫುಲ್ಲಿ ನಮಗೆ ಟ್ರಾಫಿಕ್ ಸಿಗ್ತಾ ಉಂಟು. ಆದರೆ ವೆದರ್ ಅಷ್ಟೇನು ಬಿಸಿಲಿಲ್ಲ. ನಾನು ಇಷ್ಟು ರೈಡಿಂಗ್ ಜಾಕೆಟ್ ಥರ್ಮಲ್ಸ್ ಎಲ್ಲ ಹಾಕ್ಕೊಂಡು ಕೂಡ ನನಗೆ ಸೆಕೆ ಆಗ್ತಾಯಿಲ್ಲ. ಮೇ ಬಿ ನಂದು ರೈಡಿಂಗ್ ಸ್ಪೀಡ್ ಸ್ವಲ್ಪ ಜಾಸ್ತಿ ಉಂಟು, ಯಾಕಂದರೆ ರೋಡ್ ಸಕ್ಕತ್ತಿತ್ತು. ನಾನು ಹೇಳಿದಾಗೇ ಮುಂಚೆ ರೋಡ್ ಸಕ್ಕತ್ತಿತ್ತು. ಆದರೆ ಪ್ರತಿ 100 ಮೀಟರ್ಸಲ್ಲಿ ನಮಗೆ ಸಿಗ್ನಲ್ ಸಿಗ್ತಾ ಉಂಟು. ಸಿಟಿ ಒಳಗೆ ಇದ್ದ ಕಾರಣದಿಂದ, ಸಿಟಿ ಒಳಗಿಂದ ಹೋಗೋ ಕಾರಣದಿಂದ ನಮಗೆ ಇಷ್ಟು ಟ್ರಾಫಿಕ್ ಸಿಗ್ತಾ ಉಂಟು. ಆದರೆ ವಂಡರ್ಫುಲ್. ಇದನ್ನು ನಾನು ಡಿಫ್ರೆಂಟ್ ಲಾಗ್ ಸೆಟಪ್ ಮಾಡಿದ್ದೇನೆ ನನ್ನ ಹ್ಯಾಂಡಲ್ ಬಾರಿಗೆ. ನಿಮಗೆ ಕ್ಲಾರಿಟಿ, ಅದು ಅಪ್ ಡೌನು, ನಾನು ಹೆಲ್ಮೆಟ್ ಆಚೆ ಈಚೆ ಹಾಕೋಗಿ ಯಾಕೆ ಬೇಕಾ ಅಂತ ಒಂದೇ ಆ್ಯಂಗಲ್ ತೋರಿಸ್ತಾ ಇರುವ ಅಂತ. ಹೋಪ್ ಯು ಲೈಕ್ ಇಟ್. ಈಗ ನಾವು ಇಲ್ವಾಯು ಏನೋ ಒಂದು ಜಾಗದಲ್ಲಿದ್ವಿ. ಕೇರಳ ರೆಸ್ಟೋರೆಂಟ್, ಸಖತ್ ಫುಡ್ಡು, ಮೀನಿನ ಸಾರೊಟ್ಟಿಗೆ ಕಬಾಬ್, ವಂಡರ್ಫುಲ್. ಸಿಕ್ಕಾಪಟ್ಟೆ ಟ್ರಾಫಿಕ್, ರೋಡ್ ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಉಂಟು. ಸೊ ಈಗ ಎಲ್ಲಿದ್ದೀವಿ? ಜಸ್ಟ್ 20 ಕಿಲೋಮೀಟರ್ಸ್ ಅವೇ ಫ್ರಮ್ ಮೈಸೂರು ಅಂತ ಹೇಳ್ಬೋದು. ಈಗ ಮಡಿಕೇರಿ ಹತ್ರ ಆಗಿದ್ವಿ. ಅಂದರೆ ಇನ್ನೂ 80 ಕಿಲೋಮೀಟ್ರ್, 80ರಿಂದ 90 ಕಿಲೋಮೀಟ್ರ್ ಉಂಟು. ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು. ಆದರೆ ಸೆಕೆ ಏನಿಲ್ಲ, ಅದೇ ಒಂದು. ಆದರೆ ಈ ಬಿಸಿಲಿಂದ ಊಟ ಮಾಡಿದಷ್ಟೇ ಅಲ್ಲ, ಅದಕ್ಕೋಸ್ಕರ ಸ್ವಲ್ಪ ನಿದ್ದೆ ಬರ್ತಾ ಉಂಟು. ಮಡಿಕೇರಿಯಲ್ಲಿ ಇದು ರೈಡ್ ಮಾಡೋ ಖುಷಿಯೇ ಬೇರೆ. ಈಗ ಫಾರೆಸ್ಟ್ ಒಳಗೆ ಬಂದಿದ್ವಿ. ಸ್ವಲ್ಪ ಅಂದರೆ ರೋಡು ಮುಂಚೆ ಥರನೇ ಕ್ಲೀನ್ ಆ್ಯಂಡ್ ನೀಟಾಗಿ ಉಂಟು. ಇದರಲ್ಲಿ ಟಿಲ್ಟ್ ಮಾಡಿಕೊಂಡು ಹೋಗೋ ಮಜಾನೇ ಬೇರೆ ಆ್ಯಕ್ಚುಲಿ. ಒನ್ ಇಯರ್ 4 months ನಂತರ ಇದೇ ರೋಡಲ್ಲಿ ಬರ್ತಾ ಇದ್ದೇನೆ. ಪಕ್ಕದಲ್ಲಿ ನದಿ, ನಡುವಲ್ಲಿ ರೋಡ್, ಸಖತ್ ಕಾಂಬಿನೇಷನ್. ಈಗ 4 ಗಂಟೆ ಆಗ್ತಾ ಬಂತು. 4 ಗಂಟೆ ಮುಂಚೆನೇ ಇಲ್ಲಿ ಕೋಲ್ಡ್ ಶುರು ಆಗಿದೆ. ಅಂದರೆ ಫೀಲ್ ಕೋಲ್ಡ್, ವೆದರ್ ಸಹ ಚಿಲ್ಲಾಗಿ ಉಂಟು. ಬಿಸಿಲಿದ್ರೂ ಸಹ ಗೊತ್ತಾಗ್ತಾ ಇಲ್ಲ. ಬನ್ನಿ ಹೋಗೋಣ, ಒಳ್ಳೆ ಸರ್ಪ್ರೈಸ್ ಉಂಟು. ಬನ್ನಿ ಹೋಗೋಣ. ಈಗ ಆಚೆ ಈಚೆ ಎಸ್ಟೇಟ್ ಕಾಣುತ್ತಲ್ಲ, ಆ್ಯಕ್ಚುಲಿ ಇದು ನಮ್ಮ ಟಾಟಾ ಅವರದು. ಆಲ್ಮೋಸ್ಟ್ ನಾನು ಲಾಸ್ಟ್ ಟೈಮ್ ಲೆಕ್ಕ ಹಾಕಿದಾಗೆ ಒಂದು 3 ಕಿಲೋಮೀಟರ್ ತನಕ ಇವರದೇ ಎಸ್ಟೇಟ್. ಎಲ್ಲ ಕಡೆ ಎಲೆಕ್ಟ್ರಿಕ್ ಫೆನ್ಸಸ್ ಹಾಕಿದ್ದಾರೆ ಆಚೆ ಈಚೆ, ಬಟ್ ಹ್ಯಾಸ್ ಮೇಂಟೈನ್ಡ್ ರಿಯಲಿ ವೆಲ್. ಮತ್ತು ಟಾಟಾ ಅವ್ರದ್ದು ಬೇರೆ ಮಾತಾಡಲಿಕ್ಕಿಲ್ಲ. ಬಟ್ ಹೌದು, ಅವರು ಒಬ್ಬರದೇ ಅಂತ ಹೇಳಲಿಕ್ಕಾಗಲ್ಲ. ದೆ ಮೈಟ್ ಬಿ ಪೀಪಲ್ ಹೂ ಆರ್ ಅಂಡರ್ ಟಾಟಾ, ದೇ ಮೈಟ್ ಹ್ಯಾವ್ ಅ ವರ್ಡ್ಸ್ ಅಬೌಟ್, ಬಟ್ ಇಟ್ ಇಸ್ ಅಂಡರ್ ದ ನೇಮ್ ಆಫ್ ಟಾಟಾ. ಸೊ 1 ಕಿಲೋಮೀಟ್ರ್ ಪಾಸ್ ಆಯಿತು. ಇನ್ನೂ ಒಂದು 2-2.5 ಕಿಲೋಮೀಟರ್ ತನಕ ಅವರದೇ ಎಸ್ಟೇಟ್. ಆದರೆ ಮುಂಚೆ ಸತಿ ಬರೋದಕ್ಕಿಂತ ಈ ಸತಿ ರೋಡು ಸ್ವಲ್ಪ ಒಳ್ಳೆಯದುಂಟು. ಅಂದರೆ ಒಳ್ಳೆಯದುಂಟು, ಸ್ವಲ್ಪ ಅಲ್ಲ, ಒಳ್ಳೆಯದುಂಟು. ರೈಡ್ ಮಾಡಲಿಕ್ಕೆ ತುಂಬ ಈಸಿ ಆಗ್ತಾ ಉಂಟು. ಒಂದು 10 to 12 ಕಿಲೋಮೀಟರ್ಸ್ ಒಂದು 15 ಮಿನಿಟ್ಸಲ್ಲಿ ಕವರ್ ಮಾಡ್ತಾ ಇದ್ದೇನೆ. ಸೊ ರೋಡ್ ಈಸ್ ರಿಯಲಿ ಗುಡ್ ಅಂತ ಹೇಳ್ಬೋದು. 1 ವರ್ಷ 4 ತಿಂಗಳಾಯ್ತಲ್ಲ, ಆಬ್ವಿಯಸ್ಲಿ ಏನಾದರೂ ರಿಪೇರಿ ಮಾಡಿರ್ತಾರೆ. ಬನ್ನಿ ನೋಡಿ ನಮ್ಮ ಸರ್ಪ್ರೈಸ್ ಸ್ಪಾಟ್ ಅಂತ. ಆ್ಯಕ್ಚುಲಿ ಮುಂಚೆ ಇಲ್ಲಿ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ರೋಡ್ ಮಾಡಿದ್ದಾರೆ, ಸ್ವಲ್ಪ ಒಳ್ಳೆಯದಾಗಿ ಮಾಡಿದ್ದಾರೆ. ಸೊ ಇದೇ ನನ್ನ ಸರ್ಪ್ರೈಸ್ ಸ್ಪಾಟ್ ನಿಮಗೆ ತೋರಿಸ್ಲಿಕ್ಕೆ ಇದ್ದದ್ದು. ಆ್ಯಕ್ಚುಲಿ ಇಲ್ಲಿ ಒಂದು ಟ್ರೀ ಹೌಸ್ ಉಂಟು. ಮುಂಚೆ ಬಂದಿದ್ದೆ, ಈ ಸತಿ ನಿಮಗೆ ಪುನಃ ತೋರಿಸುವ ಅಂತ ಇಲ್ಲಿ ಕರ್ಕೊಂಡು ಬಂದದ್ದು.
ರೋಡ್ ಮಿಸ್ ಆಗಿತ್ತು. ಈಗ ಬೇರೆ ಒಂದು ರೋಡ್ ಸಿಕ್ಕಿದೆ. ಇದು ಮುಂಚೆ ಥರನೇ ಉಂಟು, ರೋಡೇನು ಇಂಪ್ರೂವ್ ಆಗಲಿಲ್ಲ. ಆದರೆ ಈ ಲೊಕೇಶನ್, ನಾನು ಒಂದು ಲೊಕೇಶನ್ಗೆ ಇನ್ನೊಮ್ಮೆ ಹೋಗಲ್ಲ, ಯಾಕಂದರೆ ಐ ಲುಕ್ ಫಾರ್ ವೆರೈಟಿ. ಆದರೆ ಈ ಲೊಕೇಶನ್ಗೆ ನನಗೆ ಪುನೊಮ್ಮೆ ಬರುವ ಅಂತ ಆಸೆ ಆಯಿತು, ಯಾಕಂದರೆ ಈ ಪ್ಲೇಸ್ ಹಂಗೆ ಉಂಟು. ಮತ್ತು ಇಲ್ಲಿದು ದ ಲ್ಯಾಂಡ್ ಲಾರ್ಡ್ ಹಿಯರ್, ಈವನ್ ಹೀ ಈಸ್ ರಿಯಲಿ ಗುಡ್. ಮತ್ತು ಇಲ್ಲಿದ್ದು ಫುಡ್ ಅಂತೂ ಮಿಸ್ ಮಾಡಲೇಬಾರ್ದು. ಯಾವುದಂದರೆ ಮತ್ತೆ ಗೊತ್ತಾಗುತ್ತೆ ನೈಟ್ ಡಿನ್ನರ್ ಆಗುವಾಗ ಇವರ್ ಓನರ್ ಅಂತೂ ನಾಟ್ ಓನ್ಲಿ ಫಾರ್ ಮೀ, ಎವ್ರಿ ಒನ್ ಹೂ ವಿಸಿಟ್ ಓವರ್ ಹಿಯರ್. ಸೊ ಎಲ್ಲ ಡೀಟೇಲ್ಸ್ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ನಿಮಗೆ ಇಲ್ಲಿ ಬರಬೇಕಾಗಿದ್ದರೆ ಇಲ್ಲಿ ಬರ್ಬೋದು, ಒಂದು ಹೋಮ್ಲಿ ಫೀಲಿಂಗ್ ಸಿಗುತ್ತೆ ಅಂತ ಹೇಳ್ತೇನೆ. ಕೂರ್ಗಲ್ಲಿ ಕಾಫಿ ಎಸ್ಟೇಟ್ ನಡುವಲ್ಲಿ ಒಂದು ಟೀ. ಆ್ಯಕ್ಚುಲಿ ಇದು ಕಾಫಿ ಎಸ್ಟೇಟ್ ಹೌದು, ಆದರೆ ಇದು ಟೀ, ಜಿಂಜರ್ ಟೀ. ಎಂಥ ಸೂಪರ್ಬ್ ಆಗಿರೋ ಪ್ಲೇಸ್ ಗೊತ್ತಾ. ಟೂರ್ ಕೊಡ್ತೇನೆ, ಅದರ ಮುಂಚೆ ನಾನು ಫ್ರೆಶ್ ಅಪ್ ಆಗಿ ಬರ್ತೇನೆ. ನನ್ನ ಮುಖ ನನಗೆ ಇನ್ನೂ ನೋಡ್ಲಿಕ್ಕೆ ಆಗ್ತದೆ. ಚಿಯರ್ಸ್. ನಾವು ಹೇಳಿದಾಗನೇ ಸೀಕ್ರೆಟ್ ಆಗಿ ಅವರ ಒಂದು ಲೊಕೇಶನ್ ಕರ್ಕೊಂಡು ಹೋಗ್ತೇನೆ ಅಂತ. ಅದು ಟ್ರೀ ಹೌಸು. ಈಗ ನಿಮಗೆ ಟೂರ್ ತೋರಿಸ್ತೇನೆ. ಅದರ ಮುಂಚೆ ಇಲ್ಲಿದ್ದು ಇದು ನೋಡಿ, ಕಾಫಿ ಎಸ್ಟೇಟ್, ಕಾಫಿ ಬೀನ್ಸ್ ನೋಡಿ ಸಖತ್ತಾಗುಂಟಲ್ಲ. ಸೊ ಇಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ತಗ್ಗಿ ಬಗ್ಗಿ ನಡೆದು ಹೋಗಬೇಕು. ಫಾರ್ ಎಕ್ಸಾಂಪಲ್ ಲೈಕ್ ದಿಸ್ ಇಸ್ ಮೈ ಹೈಟ್ ಆ್ಯಂಡ್ ಹ್ಯಾವ್ ಟು ಗೋ ಡೌನ್ ಆ್ಯಂಡ್ ಬನ್ನಿ ಹೋಗೋಣ. ಸೊ ವಿಶಾಲವಾದ ಜಾಗ. ರಾತ್ರಿ ಸ್ವಲ್ಪ ಚಳಿ ಜಾಸ್ತಿ ಇರುತ್ತೆ. ಗಿಡ ಮರ ಜಾಸ್ತಿ ಇದ್ದ ಕಾರಣದಿಂದ ಇಲ್ಲಿ ಸ್ವಲ್ಪ ವೆದರ್ ಸಖತ್ತಾಗಿ ಪ್ಲೆಸೆಂಟ್ ಆಗಿರುತ್ತೆ. ಸೊ ಇಲ್ಲಿ ಟ್ರೀ ಹೌಸ್. ಸೊ ಜಾಸ್ತಿ ಏನಂದರೆ ಈ ಟ್ರೀ ಹೌಸ್ ಇಲ್ಲಿಂದ ಕಾಣಲ್ಲ, ಅಲ್ಲಿ ಹೋಗಿ ತೋರಿಸ್ತೇನೆ. ಈಗ ಇಲ್ಲಿದ್ದು ಎಂಟ್ರಿ ತೋರಿಸ್ತೀನಿ, ಬನ್ನಿ. ಇದು ಫುಲ್ ಹಾಲ್ ಆಗಿರುತ್ತೆ. ಸೊ ಟಿ ವಿ, ಸೊ ಇಲ್ಲಿ ಒಂದು ಮಂಚ, ಇಲ್ಲಿ ಒಂದು ಮಂಚ, ಅಲ್ಲಿ ಫುಲ್ ಲಗೇಜ್ ಉಂಟು ರೈಡಿಂಗ್. ಇಲ್ಲಿ ನಿಮಗೆ ಕ್ಲಿಯರ್ ವ್ಯೂ ಕಾಣುತ್ತೆ. ಹಾಗೆ ಇಲ್ಲಿ ಸಹ ಇಲ್ಲಿ ನಿಮಗೆ ಫುಲ್ ಕಾಫಿ ಎಸ್ಟೇಟ್ ಕಾಣುತ್ತೆ. ಸೊ ಇಲ್ಲಿಂದ ಬನ್ನಿ ರೂಮ್ ಟೂರ್ ತೋರಿಸ್ತೇನೆ. ಇದೊಂದು ಚಿಕ್ಕದಾಗಿರುವ ಒಂದು ಚಿಕ್ಕ ಪುಟ್ಟ ಆಗಿರುವ ಒಂದು ರೂಮ್. ಇದು ವಾಶ್ರೂಮು, ಇಲ್ಲಿ ತೋರಿಸೋದು ಬೇಡ. ಅದರ ನಂತರ ಬನ್ನಿ ಹೊರಗೆ ತೋರಿಸ್ಲಿಕ್ಕೆ ತುಂಬ ಉಂಟು. ಸೊ ಇಲ್ಲಿ ಬಂದರೆ ಡೈನಿಂಗ್ ಟೇಬಲ್, ಹಾಗೆ ಇಲ್ಲಿ ಬಂದರೆ ಸ್ವಲ್ಪ ವ್ಯೂ ನೋಡಿ ಸಖತ್ತಾಗುಂಟು. ಈವ್ನಿಂಗ್ ಆಗ್ತಾ ಬಂತು. ಸೊ ಇಲ್ಲಿಂದ ಬಂದರೆ ಹಿಂದೆದ ವ್ಯೂ ಫುಲ್ ಕಾಫಿ ಎಸ್ಟೇಟೇ ಉಂಟು. ಬನ್ನಿ ತೋರಿಸ್ಲಿಕ್ಕೆ ಸಿಕ್ಕಾಪಟ್ಟೆ ಉಂಟು. ಸೊ ಇದು ಮುಂಚೆ ಬಂದಿದ್ದೆ ಹೇಳಿದಾಗೆ ಕಾಪಿ ರೈಟ್ಸ್, ಮ್ಯೂಸಿಕ್ ಕಾಪಿ ರೈಟ್ಸಿಂದ ನನಗೆ ಅಷ್ಟು ನಾಲೆಜ್ ಇರಲಿಲ್ಲ. ಸೊ ಅದರಿಂದ ಸಿಕ್ಕಾಪಟ್ಟೆ ಡಿಲೀಟ್ ಎಲ್ಲ ಮಾಡಬೇಕಾಯ್ತು. ಸೊ ಅಲ್ಲಿಂದ ಬಂದರೆ ಇದೊಂದು ಗ್ಯಾಲರಿ ಕಾಣುತ್ತೆ. ಸೊ ಇದು ನೈಟ್ ವ್ಯೂ ಸಖತ್ತಾಗಿರುತ್ತೆ. ಸೊ ಈ ಗ್ಯಾಲರಿ ವ್ಯೂ, ಸೊ ಅದು ಓನರ್ದು ಮನೆ. ಸೊ ಇದು ಗ್ಯಾಲ್ರಿ. ಸೊ ಇದು ವ್ಯೂ. ಇಲ್ಲಿ ಏನೇನೆಲ್ಲ ಆಗುತ್ತೆ ಎಲ್ಲ ಇಂಚ್ ಬೈ ಇಂಚ್ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ. ಹಾಗೆ ಈ ವ್ಯೂ ಇಲ್ಲಿ ಎಂಜಾಯ್ ಮಾಡಲಿಕ್ಕೆ ಬರೀ ಪ್ರೈಸ್ ಅಂತ ಹೇಳಲಿಕ್ಕೆ ಹೋದರೆ 1500 per person. ಸೊ ಯು ಮೈಟ್ ಥಿಂಕ್ ಇಟ್ ಈಸ್ ಕ್ವೈಟ್ ಎಕ್ಸ್ಪೆನ್ಸಿವ್, ಬಟ್ ನೋ. ಇಲ್ಲಿ ಸ್ಟೇ ಮಾಡಿ ನೈಟ್ ಇಫ್ ನಾನ್ ವೆಜಿಟೇರಿಯನ್ ಪೋರ್ಕ್ ಆರ್ ಚಿಕನ್ ಎರಡು ಸರ್ವ್ ಮಾಡ್ತಾರೆ. ಮತ್ತು ಬ್ರೇಕ್ಫಾಸ್ಟ್ ದಿವಸ ನಾನ್ ವೆಜ್ ಬೇಕಾದರೆ ನಾನ್ ವೆಜ್. ಸೊ ಕೇಳ್ತಾರೆ. ಇಫ್ ವೆಜಿಟೇರಿಯನ್ ಪ್ಯೂರ್ ವೆಜಿಟೇರಿಯನ್ ಫುಡ್ ಮಾಡಿ ಕೊಡ್ತಾರೆ. ಸೊ ಇಟ್ಸ್ ವರ್ತ್ ಇಟ್ ಅಂತ ಹೇಳ್ಬೋದು. ಹಾಗೆ ಇದನ್ನು ರಿಪೀಟ್ ಟೆಲಿಕಾಸ್ಟ್ ನೈಟ್ ವ್ಯೂವಲ್ಲಿ ತೋರಿಸ್ತೇನೆ. ಅಲ್ಲಿ ತನಕ ವೀಡಿಯೋನ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಸಬ್ಸ್ಕ್ರೈಬ್ ಒಂದು ಮಾಡಿಬಿಡಿ. ಹೀಗೆ ಇರುತ್ತೆ ನೈಟ್ ವ್ಯೂ. ಸಖತ್ತುಂಟಲ್ಲ, ವೆದರ್ ಸಿಕ್ಕಾಪಟ್ಟೆ ಕೋಲ್ಡ್ ಉಂಟು, ವ್ಯೂ ಸಖತ್ತಾಗುಂಟು. ಐ ಡೋಂಟ್ ಥಿಂಕ್ ಸೊ ಕ್ಯಾಮರಾ ವಿಲ್ ಜಸ್ಟಿಫೈ. ಸೊ ದಿಸ್ ಇಸ್ ಆಲ್ ಅಬೌಟ್.
ಫುಡ್ ಬರುತ್ತೆ ಅದರದ್ದು ತೋರಿಸ್ತೇನೆ. ಮತ್ತು ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡಬೇಕೆಂದರೆ ನಾಳೆ ಇನ್ನು ಎಕ್ಸೈಟಿಂಗ್ ಆಗೋ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಸೊ ನಾಳೆ ಬ್ಲಾಗ್ ನಾಳೆಗೆ ಇಡುವ, ಇವತ್ತಿನ ಬ್ಲಾಗ್ ಇಲ್ಲಿಗೆ. ಫುಡ್ ಆದಮೇಲೆ ಎಂಡ್ ಮಾಡುವ. ಇಲ್ಲಿದ್ದು ಫುಡ್ ನೋಡಿ, ಒಬ್ಬನಿಗೆ ಇಷ್ಟು ಪೂರಿ, ಪೋರ್ಕ್, ಪೆಪ್ಪರ್ ಚಿಕನ್, ರಸಮ್, ರೈಸ್. ಸೊ ಇಷ್ಟೆಲ್ಲ 1500 ಒಬ್ಬನಿಗೆ. ಊಟ ಮಾಡ್ತೇನೆ. ಊಟ ಮಾಡಿ ಸ್ವಲ್ಪ ಮಲಗಬೇಕು, ಯಾಕಂದರೆ ನಾಳೆ ಬೆಳಗ್ಗೆ ಬೇಗ ಎದ್ದು ರೆಡಿಗೆ ಹೋಗಬೇಕು. ಸೊ ಸಿ ಯು ಅಂಟಿಲ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಮತ್ತು ಮೊಜುಮಾಂಗ್ 001 ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆ್ಯಸ್ ವೆಲ್ ಆ್ಯಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸ್ಟೇ ಸೇಫ್. ಮೋಜೋ ಮಾಂಕ್ ಬ್ಲಾಗನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.